Hello, good morning, DX and friends. My name is Ananda Masli, Bagalkot, Karnataka State. My mobile number is 9242494770. ಇದು ನನ್ನ 24ನೆಯ ವಿಡಿಯೋ, 24th ವಿಡಿಯೋ. ಇವತ್ತು ಒಂದು ಸ್ವಲ್ಪ ವಿಭಿನ್ನವಾದ ವಿಷಯದ ಮೇಲೆ ಮಾತಾಡಬೇಕು ಅಂತ ಆಲೋಚನೆ ಮಾಡಿದೆ. ವಿಚಿತ್ರ ಅಂದ್ರೆ ಪ್ರಪಂಚದೊಳಗೆ ನಾವೆಲ್ಲ ಎಷ್ಟು ಜನ ಇದ್ದೀವಲ್ಲ, ಸರಿಸುಮಾರು ಅಂದಾಜು ಒಂದು 700 ಕೋಟಿ ಜನ ಇದ್ದೀವಿ ಅಂತ ಅಂತಾರ. ಈ 700 ಕೋಟಿ ಜನಗಳು ಕೆಟ್ಟದ್ದನ್ನು ಮಾತ್ರ ಹೆಚ್ಚಾಗಿ ಆಯ್ಕೆ ಮಾಡ್ಕೋತಾರೆ. ಯಾಕೆ ಅನ್ನೋದು ದೊಡ್ಡ ನಮಗೆ ಸಮಸ್ಯೆ. ಇದು ಒಂದು ದೊಡ್ಡ ಚಿಂತೆ ನಮಗೆ ಏನ್ರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜನಗಳಿಗೆ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ತುಂಬ ಇಷ್ಟ ಆಗುತ್ತೇನೋ ಅಂತ ಅನಿಸ್ತಾ ಇದೆ. ನೋಡಿ, ಈಗ ನಾವು ತಿನ್ನುವ ಆಹಾರದಲ್ಲಿ ಅರಿಶಿನ ಪುಡಿ, ಒಳ್ಳೆಣ್ಣೆ ಅಥವಾ ತಿನ್ನುವ ಎಣ್ಣೆ, ಆಮೇಲೆ ಬಹಳಷ್ಟು ಪದಾರ್ಥಗಳಲ್ಲಿ ಏನೇನೋ ಮಿಲಾವಟ್ ಮಾಡ್ತಾರೆ, ಕಲಬೆರಕೆಗಳನ್ನು ಮಾಡ್ತಾರೆ. ನೋಡಿ, ತಿನ್ನುವ ಆಹಾರದಲ್ಲಿ ಕಲಬೆರಕೆಗಳನ್ನು ಮಾಡಿದರೆ ಜನಗಳ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಇದರಿಂದ ನಮಗೇನಾದರೂ ಪಾಪ ತಗಲಬಹುದು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಇರ್ತದೋ ಇಲ್ಲವೋ ನನಗೂ ಅರ್ಥ ಆಗ್ತಾ ಇಲ್ಲ. ಇಂಥದ್ದೇ ವಿಚಾರಗಳ ಬಗ್ಗೆ ನಾನಿವಾಗ ಮಾತನಾಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ಭಯ ಅನ್ನೋದೇ ಇಲ್ವಾ ಜನರಿಗೆ? ನಾವು ತಪ್ಪು ಮಾಡ್ತಾ ಇದ್ವಿ ಅನ್ನೋ ಭಯ ಇಲ್ವಾ? ಎಂತೆಂಥ ತಪ್ಪುಗಳನ್ನು ಡನಾಡಂಗರವಾಗಿ ಮಾಡ್ತಾರೆ. ಆಶ್ಚರ್ಯ ಅಂದರೆ ಈ ಪ್ರಪಂಚದೊಳಗೆ ಒಳ್ಳೆಯವ್ರಿಗಿಂತ ದುಷ್ಟರೇ ಹೆಚ್ಚು ಸುರಕ್ಷಿತವಾಗಿದ್ದಾರೇನೋ ಅಂತ ಅನಿಸುತ್ತೆ ನನಗೆ. ಹಾಗನ್ಸುತ್ತೆ ನನಗೆ. ಉತ್ತಮರು, ಒಳ್ಳೆಯವರು, ಪ್ರಾಮಾಣಿಕರು, ನಿಜವಾದ ಜೀವನವನ್ನು ಮಾಡುವವರು ಪಬ್ಲಿಕ್ಕಿಗೆ ಬರಲಿಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಜನಸೇವೆ ವಿಭಾಗದೊಳಗಾಗಲಿ ಅಥವಾ ರಾಜಕಾರಣದಲ್ಲಾಗಲಿ ಅಥವಾ ಯಾವುದೇ ರಂಗದಲ್ಲಿ ಅವರು ಮುಂದಕ್ಕೆ ಬರಲಿಕ್ಕೆ ತಯಾರಿಲ್ಲ. ಯಾರು ಉತ್ತಮರು ಅನ್ನುವರು, ಒಳ್ಳೆಯವರು ಅನ್ನುವರು, ಅವರು ಒಳ್ಳೆಯವರದಾರ. ತಮ್ಮ ಮಟ್ಟಿಗೆ ತಾವು ಒಳ್ಳೆಯವರಿದ್ದುಕೊಂಡು ಸುಮ್ಮನೆ ಇದನ್ನೆಲ್ಲ ನೋಡ್ಕೋತ ಕೂತಾರ. ಅದರೊಳಗೆ ನಾನು ಒಬ್ಬ ಅಂದರೂ ಅಡ್ಡಿ ಇಲ್ಲ. ನಾವು ತಪ್ಪುಗಳನ್ನು ಮಾಡಬಾರ್ದು. ಇದರಿಂದ ನಮಗೆ ಮುಂದಿನ ದಿನಮಾನಗಳಲ್ಲಿ ರಿವರ್ಸ್ ಆಗಬಹುದು. ಸಾಕಷ್ಟು ಸಿನಿಮಾಗಳನ್ನು ನೋಡ್ತಾರೆ, ಕಾದಂಬರಿಗಳನ್ನು ನೋಡ್ತಾರೆ, ಎಲ್ಲ ನೋಡ್ತಾರೆ. ಅವುಗಳಲ್ಲಿ ಆರಂಭದಲ್ಲಿ ದುಷ್ಟರು ಅನ್ನುವರು ಅಥವಾ ಕೆಟ್ಟವರು ಅನ್ನುವರು ಅಥವಾ ವಿಲನ್ಗಳು ಅನ್ನುವರು ಏನದಾರಲ್ಲ, ಕೊನೆಗೆ ಅವರು ವಿಫಲರಾಗ್ತಾರೆ. ಅವ್ರಿಗೆ ಸಮಸ್ಯೆಗಳು ಬರ್ತಾವೆ. ಕೆಲವೊಂದರೊಳಗೆ ಅವರು ಜೈಲಿಗೆ ಹೋಗ್ತಾರೆ. ಇನ್ನು ಕೆಲವೊಂದ್ರೊಳಗೆ ಅವರು ಮಾಡಿದ ಪಾಪಕ್ಕೆ ಅವ್ರಿಗೆ ಏನೇನೋ ಕಾಯಿಲೆಗಳು ಬರ್ತಾವೆ, ಸಮಸ್ಯೆಗಳು ಬರ್ತಾವೆ. ನೋಡ್ತಾರೆ ಜನ, ಎಲ್ಲ ಜನನೂ ನೋಡ್ತಾರೆ. ಸುಮಾರು ಏನೀಗ 700 ಕೋಟಿ ಜನ ಅಂತ ಹೇಳಿದ್ನಲ್ಲ, ಎಲ್ಲರೂ ಧಾರಾವಾಹಿ ನೋಡ್ತಾರೆ, ಸಿನಿಮಾ ನೋಡ್ತಾರೆ, ನಾಟಕ ನೋಡ್ತಾರೆ. ನಾಟಕದಾಗ ನೋಡ್ರಿ ನೀವು, ಏನು ಒಳ್ಳೆಯವರಿಗೆ ಕೊನೆಗೆ ಒಳ್ಳೆಯದನ್ನು ತೋರಿಸ್ತಾರೆ. ದುಷ್ಟರಿಗೆ ಕೊನೆಗೆ ಏನು ಪ್ರಾಬ್ಲಮ್ ಆಗ್ತದೆ, ಏನು ಸಮಸ್ಯೆ ಆಗತ್ತೆ ಅನ್ನೋದನ್ನು ತೋರಿಸ್ತಾರೆ. ಇದೆಲ್ಲ ನೋಡಿದರೂ ಕೂಡ ಜನ ಮತ್ತೆ ಕೆಟ್ಟದ್ದನ್ನೇ ಹೆಚ್ಚಾಗಿ ಆಯ್ಕೆ ಮಾಡ್ಕೋತಾರಲ್ಲ, ಯಾಕೆ ಅನ್ನೋದು ನನಗೆ ದೊಡ್ಡ ಚಿಂತೆ. ಇದನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕಡೆಗೆ ಕಡು ಬಡವರು, ಅತ್ಯಂತ ಕಡು ಬಡವರು. ಒಂದು ಸಾರಿ ನಾನು ರೈಲಿನೊಳಗೆ ದೆಹಲಿಗೆ ಹೊರಟಿದ್ದೆ. ದೆಹಲಿ ಇನ್ನೂ ಒಂದು 10-15 ಕಿಲೋಮೀಟ್ರ್ ಅಥವಾ ಒಂದು 5 ಕಿಲೋಮೀಟ್ರ್ ಐತು ಅನ್ನುವಾಗಲೇ ಅಕ್ಕಪಕ್ಕ ಎರಡೂ ಕಡೆ, ರೈಲ್ವೆ ಹಳಿಯ ಅಕ್ಕಪಕ್ಕ ಎರಡೂ ಕಡೆ ಎಂಥ ಜೋಪಡಿ ಪಟ್ಟಿಗಳು. ಅನಾರೋಗ್ಯ ಅನ್ನೋದು ತುಂಬಿ ತುಳುಕತಕ್ಕಂಥ ಜೋಪಡಿ ಪಟ್ಟಿಗಳು.
ಅಂಥ ಜೋಪಡಿ ಪಟ್ಟಿಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ನೋಡಿ ನನಗೆ ಭಾಳ ದುಃಖ ಆಯಿತು, ಭಾಳ ನೋವಾಯಿತು. ಏನಪ್ಪ ಇದು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ 74 ವರ್ಷ ಆಗೋಯಿತು. ಏನಿದ್ರ ಕತೆ, ಯಾಕೆ ಹಿಂಗಾಗಿದೆ? ಪಾಪ ಅವರ ಮನುಷ್ಯರಲ್ವಾ, ಅವ್ರಿಗೂ ಕೂಡ ಒಂದಷ್ಟು ನೆಮ್ಮದಿಯಿಂದ ಬದುಕು ಸಿಗ್ತಾ ಇಲ್ವಾ? ಇಷ್ಟು ದಿವಸ ಆದರೂ ಸಿಗ್ತಾ ಇಲ್ವಾ ಅನ್ನೋ ಚಿಂತೆ. ಬಟ್ ನಮಗೇನು ಪಾವರ್ ಇಲ್ಲಲ್ವಾ, ನಮಗೆ ಯಾವುದೇ ಶಕ್ತಿ ಇಲ್ಲ. ಅಕಸ್ಮಾತ್ ಅದನ್ನೇನಾದರೂ ಎಲ್ಲಾದರೂ ಮಾತಾಡಿದರೆ ನಾನೇ ಒಬ್ಬ ಮೂರ್ಖ, ಮುಟ್ಟಾಳ, ಅಯೋಗ್ಯ ಅಂತ ತಿರ್ಕೊಂಡು ಹೆಚ್ಚು ಕಮ್ಮಿ ಆದ್ರೆ ನನಗೆ ಬ್ಲೇಮ್ ಮಾಡ್ಬೋದು. ನಿಮಗೆ ಯಾಕೆ ಬೇಕ್ರಿ, ಬಾಯಿ ಮುಚ್ಕೊಂಡು ಕುಂದ್ರಾಕ್ ಬರ್ತತಿಲ್ಲ ಅಂತ ಕೇಳೋರು ಅದ. ಇದೆಲ್ಲ ಏನಿದು? ಇದು ಇವತ್ತು ಇಲ್ಲ, ಇದು ಆದಿ ಕಾಲದಿಂದನೂ ಐತಿ, ಆದಿ ಕಾಲದಿಂದಲೂ ಐತಿ. ಇವತ್ತಲ್ಲ ನಿನ್ನೆಲ್ಲ. ಇದು ಕೆಟ್ಟದ್ದು ಮತ್ತು ಒಳ್ಳೆಯದು ಅನ್ನೋದೇನೈತಿ ನೋಡ್ರಿ, ಇದು ಯಾವಾಗಲೂ ಐತಿ. ಆದರೆ ಭಾಳ ಜನ ಕೆಟ್ಟದ್ದನ್ನು ಆರಿಸ್ಕೊತಾರೆ. ಇದು ಯಾಕೆ ಅನ್ನೋದು ನನಗೆ ದೊಡ್ಡ ಚಿಂತೆ. ಅವ್ರಿಗೇನು ಗೊತ್ತಿಲ್ಲ ಅಂತೀರಾ? ಕೊನೆಗೆ ಸಮಸ್ಯೆ ಆಗ್ತದೆ, ಕಷ್ಟ ಆಗ್ತದೆ, ನೋವಾಗ್ತದೆ ಅನ್ನೋದು ಗೊತ್ತಿದ್ರು ಮಾಡ್ತಾರೆ. ಎಂತೆಂಥ ಅನಾಹುತ ಜನ ಅದಾರ. ಹಡೆದ ತಂದೆ ತಾಯಿಗಳನ್ನೇ ರಸ್ತೆ ಒಳಗೆ ತಂದು ನಿಲ್ಲಿಸುವಂಥ ಜನ ಅದಾರ. ಏನು ಅದನ್ನು ಮಾಡೋದ್ರಿಂದ ಅವ್ರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಮುಂದೆ ಅನ್ನೋದು ಖಬರೇ ಇಲ್ಲ ಅವರಿಗೆ. ತಾವು ಒಂದು ದಿವಸ ಮುಂದೆ ತಮ್ಮ ಮಕ್ಕಳಿಂದ ಈ ರೀತಿ ಹಿಂಸೆಗೆ ಒಳಗಾಗಬಹುದು ಅನ್ನುವಂಥ ಆತಂಕನೇ ಇಲ್ಲ ಅವರಿಗೆ. ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಖಬರೇ ಇಲ್ಲ ಅವರಿಗೆ. ಇದೇ ರೀತಿ ಯೇಸು ಕ್ರಿಸ್ತ ಸುಮಾರು 2000 ವರ್ಷಗಳ ಹಿಂದೆ ಅವನು ಮಾಡಿದ ತಪ್ಪೇನು? ಅವನನ್ನು ಶಿಲುಬೆಗೆ ಏರಿಸ್ತಾರೆ ಜನ. ಅವ ಮಾಡಿದ ತಪ್ಪೇನಪ್ಪ ಅಂತಂದ್ರೆ, ಈ ಅವ್ಯವಹಾರ ಮಾಡುವವರಿಗೆ, ಮೋಸ ಮಾಡುವವರಿಗೆ, ಅವ್ರಿಗೆಲ್ಲ ಏನು ಹೇಳಿದ, ಹೀಗೆಲ್ಲ ಮೋಸ ಮಾಡಬೇಡ್ರಪ್ಪ, ಅವ್ಯವಹಾರ ಮಾಡಬೇಡ್ರಿ, ಸಾಮಾನ್ಯ ಜನರಿಗೆ ತ್ರಾಸ ಕೊಡಬೇಡ್ರಿ ಅಂತ ಹೇಳಿದ್ ನೋಡು. ಅದು ದೊಡ್ಡ ತಪ್ಪು, ದೊಡ್ಡ ತಪ್ಪು. ನಿನಗೆ ಭೂಮಿ ಮೇಲೆ ಬದುಕಬೇಕಂತ ಆಸೆ ಇದ್ದಂಗಿಲ್ಲ, ಅದಕ್ಕೆ ನಮಗೆಲ್ಲ ಬುದ್ಧಿ ಹೇಳಕ್ಕೆ ಬಂದಿದೆ. ಸುಮ್ಮನೆ ಇರಾಕೆ ಏನು ತಗೋತಿದ್ದೆ ನೀನು ಅಂಥೇಳಿ ಕೆಲವು ಜನ ಏನು ಈ ದುಷ್ಟರ ಕೂಟ ಅಂತಿರ್ತದೆ ನೋಡ್ರಿ, ಭಾಳ ಮಜಾ ಅದು ದುಷ್ಟರ ಕೂಟ. ಅವ್ರಿಗೆ ಯಾವ ಕಾಯ್ದೆ ಕಾನೂನು ಏನು ಅನ್ವಯಿಸಂಗಿಲ್ಲ ನೋಡ್ರಿ. ಯಾವ ರಾಜ ಇದ್ದರೂ ಕೂಡ ಅವ್ರಿಗೇನು ಮಾಡೋಕ್ಕಾಗಲ್ಲ. ರಾಜನಿಗೂ ಕೂಡ, ರಾಜ ಮಹಾರಾಜರ ಕಾಲ ಇದ್ದಾಗೂ ಕೂಡ ಈ ದುಷ್ಟರ ಕೂಟಕ್ಕೆ ಅವನಿಂದನೂ ಏನೂ ಮಾಡೋಕ್ಕಾಗಿರಲಿಲ್ಲ. ಯಾಕಂತಂದ್ರೆ ಆ ರಾಜನಿಗೆ ಫೈನಾನ್ಸರ್ ಇವರೇ ಇರ್ತಾರಲ್ಲ, ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವವರು, ಹಣಕಾಸಿನ ಸಹಾಯವನ್ನು ಮಾಡುವವರು, ರಾಜ್ಯಭಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವವರು ಇವರೇ ಇರ್ತಾರಲ್ಲ. ಹೀಗಾಗಿ ಇವ್ರಿಗೂ ಏನೂ ಮಾಡೋಕ್ಕಾಗಲ್ಲ, ಅವನು ಹೆಲ್ಪ್ಲೆಸ್ಸೇ. ಮತ್ತು ಇಲ್ಲಿ ಬಡವರು, ಕಷ್ಟದಲ್ಲಿರುವವರು, ಪ್ರಾಮಾಣಿಕವಾಗಿ ಜೀವನವನ್ನು ಮಾಡುವವರು, ಇವರಿಗೆ ಸಮಸ್ಯೆ. ಆ ಯೇಸು ಕ್ರಿಸ್ತಗೆ ನಿಂದು ಭಾಳ ಆಗ್ಯದ ಬಾ ಇಲ್ಲ ಅಂತ ತಿಳ್ಕೊಂಡು ಒಂದು ಕಟ್ಟಿಗೆಯ ದೊಡ್ಡ ಶಿಲುಬೆಯನ್ನು ಮಾಡಿ, ಸರಿಸುಮಾರು ಒಂದು 60 kg ಇರ್ಬೋದೇನೋ, ಅದು ನನಗೆ ಪಕ್ಕ ಗೊತ್ತಿಲ್ಲ. ಆ ಶಿಲುಬೆಯನ್ನು ಅವನ ಹೆಗಲ ಮ್ಯಾಗ ಹೊರಿಸಿ ಅಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಅವನನ್ನು ಕರ್ಕೊಂಡು ಹೋಗಿ ಅದನ್ನು ಹೊತ್ಕೊಂಡು ಹೋಗ್ಬೇಕು ಅವ ಮೇಲೆ. ಅಲ್ಲಿ ಅದನ್ನು ಭೂಮಿ ಒಳಗೆ ಹುಗಿದು ಅಲ್ಲಿ ಅವನ್ನ ನಿಲ್ಲಿಸಿ, ಇನ್ನು ಅಂಗೈಯ ಅಂಗಾಲು ಎಲ್ಲ, ಕಾಲಿಗೆ, ಕೈಗೆ, ಹೊಟ್ಟಿಗೆ ಎಲ್ಲ ಕಡೆ ಆ ಶಿಲುಬೆ ಕಟ್ಟಿಗೆ ಒಳಗೆ ಮಳೆ ಬಿಡಿಯವರು ಇದ್ರು. ಅವರು ಉದ್ದುದ್ದನ್ನು ಮೊಳೆಗಳನ್ನು ತೊಗೊಂಬಂದಿದ್ರು, 6 ಇಂಚಿನ್ನು 8 ಇಂಚಿನ್ನು. ಆ ಮೊಳೆಗಳನ್ನು ಬಡಿಯುವುದಕ್ಕಿಂತ ಪೂರ್ವದಲ್ಲಿ ಅವನಿಗೆ ಕೇಳ್ತಾರವರು, ನಿಂದೇನಾರ ಕೊನೆ ಆಸೆ ಐತೇನು ನೋಡ್ರಿ. ಅಂಥ ದುಷ್ಟರಿಗೂ ಕೂಡ ಕೊನೆ ಆಸೆ ಕೇಳೋ ಆಸೆ. ಯಾಕಂತಂದ್ರೆ ನಾಳೆ ನಮಗೇನು ಪಾಪ ತಗಲಬಾರ್ದು ಅನ್ನೋ ಆತಂಕ, ಭಯ ಇರ್ಬೋದೇನೋ ಅವರಿಗೆ. ಕೊನೆ ಆಸೆ ಏನದಪ್ಪ ನಿಂದು ಅಂತ ಕೇಳ್ತಾರೆ ಅವನಿಗೆ. ಏನು ಹೇಳ್ಬೇಕವ? ಹೇ ದೇವರೇ, ಇವರಿಗೆ ಬುದ್ಧಿಯನ್ನು ದಯಪಾಲಿಸು, ತಾವು ಏನು ಮಾಡುತ್ತಿರುವರೆಂಬ ಅರಿವೇ ಇವರಿಗಿಲ್ಲ, ದಯವಿಟ್ಟು ಇವರನ್ನು ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಕೊನೆಗೆ ಅವನಿಗೆ ಮಳೆ ಬಿಡಿತಾರೆ. ಆಮೇಲೆ ಅವ ಪ್ರಜ್ಞೆ ಹೋಗ್ತದೆ. ಆಮೇಲೆ ಅವನ 12 ಜನ ಹಿಂಬಾಲಕರು ಬಂದು ಗೊಳೋ ಅಂತ ಅಳ್ಕೋತ ಕೂಡ್ತಾರೆ. 12ನೇ ದಿವಸಕ್ಕೂ ಏನೋ ಅವನಿಗೆ ಪ್ರಜ್ಞೆ ಬರುತ್ತಂತ ಹೇಳ್ತಾರೆ. ಆವಾಗ ಅವರಿಗೆಲ್ಲ ಅವ ಧೈರ್ಯವನ್ನು ಹೇಳ್ತಾನೆ, ಇಲ್ಲ ನೀವೆಲ್ಲ ನಾನೇನು ಕೆಲಸ ಮಾಡ್ತಾಯಿದ್ದೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ರಿ,
ನೀವೇನು ಭಯ ಪಡಬೇಡ್ರಿ, ಆತಂಕ ಪಡಬೇಡ್ರಿ, ಒಳ್ಳೆಯದಕ್ಕೆ ಯಾವಾಗಲೂ ಜಯ ಸಿಗ್ತದಂತ ಹೇಳ್ತಾರೆ. ಯಾರು ಅವನನ್ನು ಕೊಂದರೂ ಅದೇ ಸಂತತಿಯವರು, ಅದೇ ಜನಾಂಗ ಮುಂದೆ ಅವನನ್ನು ಫೋಟೋ ಹಾಕಿ ಪೂಜೆ ಮಾಡ್ತಾರೆ. ಇದನ್ನೆಲ್ಲ ನೋಡಿದರೆ ಈ ಪಾಪ ಮಾಡುವವರಿಗೆ ಯಾಕೆ ಹಿಂಗೆ ಅನ್ನಿಸ್ತದ ಅನ್ನೋದು ನನಗೆ ಇವತ್ತಿಗೂ ಚಿಂತನೆ ಆಗಿದೆ. ನೋಡ್ರಿ, ಈಗ ಏನಾದರೂ ಮಾಡ್ತೀವಿ, ಇದರಿಂದ ಏನಾದರೂ ನಮಗೆ ತೊಂದರೆ ಆಗ್ತದೆ, ಇದ್ರದ್ದು ಏನಾದರೂ ರಿಫ್ಲೆಕ್ಷನ್ ಆಗ್ತದೆ, ನಮಗೂ ನಾಳೆ ಕಷ್ಟಗಳು ಬರ್ಬೋದು, ಪಾಪ ತಗಲಬಹುದು ಅನ್ನೋ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ. ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು, ಒಬ್ಬರು ಅವ್ರು ಇವ್ರು ಅಂತ ಅನ್ನಂಗಿಲ್ಲ ಏನ್ರಿ. ಅಂದಾಜು ನಮ್ಮ ದೇಶದಾಗ ಒಂದು 135ರಿಂದ 140 ಕೋಟಿ ಜನ ನಾವು ಅದೀವಿ ಅಂತಂದ್ರೆ ಮ್ಯಾಗಿನ 40 ಕೋಟಿ ಜನ ಅಷ್ಟೇ ಒಳ್ಳೆಯವ್ರದಾರ ಅಂತ ನನಗೆ ಅನಿಸ್ತದೆ ನೋಡ್ರಿಪ್ಪ. ಸರಿನೋ ತಪ್ಪು ನನಗದು ಪಕ್ಕ ಗೊತ್ತಿಲ್ಲ. ನಾನು ಈ ಮುಂದಿನ ವಿಡಿಯೋದೊಳಗೆ ನಾನು ಈ ಆರೋಗ್ಯದ ಬಗ್ಗೆ ಮತ್ತು ಡಿಯಾಕ್ಷನ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಕೆಲವು ಸಂದರ್ಶನಗಳನ್ನು ಮಾಡುವವನಿದ್ದೀನಿ. ಅದೆಲ್ಲವನ್ನು ಮುಂದುವರಿಸ್ತೀನಿ. ನನ್ನ ಈ ವಿಡಿಯೋಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.